ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ಕನ್ನಡ ಅಸ್ಟ್ರೋ ಮೀಡಿಯಾ ಪ್ರೇಕ್ಷಕರೇ, ತಮ್ಮೆಲ್ಲರಿಗೂ ಕನ್ನಡ ಅಸ್ಟ್ರೋ ಮೀಡಿಯಾ ವತಿಯಿಂದ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು. ನಮ್ಮ ಒಂದು ಜೀವನದಲ್ಲಿ ನಾವು ಅನೇಕ ಅನುಕೂಲತೆಗಳನ್ನ ಪಡ್ಕೋಬೇಕು, ನಮ್ಮ ಒಂದು ತೊಂದರೆಗಳಿಗೆ ವಿಶೇಷವಾಗಿರ್ತಕ್ಕಂಥ ಪರಿಹಾರವನ್ನು ತಗೋಬೇಕು ಅಂಥೇಳಿ ಬಹಳ ಕಷ್ಟಪಡ್ತಾ ಇರ್ತೀವಿ. ಆದರೆ ಕೆಲವು ಸಮಸ್ಯೆಗಳಿಗೆ ಗುರುಗಳಿಂದ ಒಂದು ಸಹಾಯ ಸಿಗುತ್ತೆ, ಆದರೆ ಕೆಲವು ಸಮಸ್ಯೆಗಳನ್ನ ನಾವೇ ನಿವಾರಣೆ ಮಾಡ್ಕೋಬೋದು. ಅಂತಹ ಒಂದು ಸರಳ ಪರಿಹಾರಗಳ ಒಂದು ವಿಶೇಷವಾಗಿರ್ತಕ್ಕಂಥ ಎಪಿಸೋಡನ್ನು ಇವತ್ತು ಮಾಡ್ತಾ ಇರೋದು. ನಮ್ಮ ಜೀವನದಲ್ಲಿ ನಾವು ಏನಾದರೂ ಒಂದು ವಿಚಾರಗಳಿಗೆ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ನಮಗೆ ಬಹಳ ಎಳ್ಕೊಂಡು ಹೋಗ್ತಾ ಇದೆ, ನಮ್ಗೆ ಅದರಲ್ಲಿ ಜಯ ಸಿಗಬೇಕು ಅಂತಕ್ಕಂಥದ್ದು ಒಂದು ವಿಚಾರ. ಇನ್ನು ತಂದೆಯ ವಿಚಾರದಲ್ಲಿ ಒಂದು ನಮ್ಮ ಮೇಲೆ ಒಳ್ಳೆಯ ಒಂದು ಪ್ರೀತಿ ವಿಶ್ವಾಸ ಯಾವಾಗಲೂ ಇರಬೇಕು, ಅನುಕೂಲ ಆಗಬೇಕು ಅಂತಕ್ಕಂಥ ವಿಚಾರ. ರಾಜಕೀಯ ಜೀವನದಲ್ಲಿ ನಾವು ತುಂಬ ಮೇಲೆ ಬರಬೇಕು, ನಮ್ಮನ್ನು ಒಂದು ಒಳ್ಳೆಯ ಮಟ್ಟದಲ್ಲಿ ನಮ್ಮ ನಾಯಕರುಗಳು ಗುರುತಿಸಬೇಕು ಅಂತಕ್ಕಂಥ ವಿಚಾರ. ಇನ್ನು ನಾವು ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಯಾವುದೂ ತೊಂದರೆಗಳಿಲ್ಲದೇ ನಮಗೆ ಅನುಕೂಲ ಆಗಬೇಕು ಅಂತಕ್ಕಂಥ ವಿಚಾರ. ಈ ಥರ ವಿಚಾರಗಳನ್ನು ನಾವು ನೋಡ್ತಾ ಹೋದಾಗ ನಮಗೆ ಎಲ್ಲ ವಿಚಾರದಲ್ಲೂ ತೊಂದರೆಗಳಾದಾಗ ಅತಿ ಸರಳ ಪರಿಹಾರದಿಂದ ನಾವು ಇದನ್ನು ನಿವಾರಣೆ ಮಾಡ್ಕೋಬೋದು. ಯಾವ ರೀತಿಯಲ್ಲಿ ಅಂದರೆ, ಕಲಿಯುಗದಲ್ಲಿ ಒಂದೊಂದು ಯುಗದಲ್ಲಿ ಒಂದೊಂದು ಪರಿಹಾರವನ್ನು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಕಲಿಯುಗದಲ್ಲಿ ಜಪಯಜ್ಞಂ ಅಂತ ಹೇಳಿದ್ದಾರೆ. ಅಂದರೆ ನಾವು ಏನು ಹೋಮ ಹವನಗಳನ್ನ ಮಾಡ್ತೀವಲ್ಲ, ಅದಕ್ಕಿಂತ ಹೆಚ್ಚು ಫಲ ಸಿಗೋದು ಯಾವುದರಲ್ಲಿ ಅಂದರೆ ಜಪದಲ್ಲಿ, ಸಿದ್ಧಿಯಲ್ಲಿ ಬಹಳ ಅನುಕೂಲಗಳಾಗುವಂಥದ್ದು. ಸೊ ಅಂತಹ ಒಂದು ಸರಳವಾಗಿರ್ತಕ್ಕಂಥ ಒಂದು ಜಪ ಪ್ರತಿಯೊಬ್ಬರೂ ಕೂಡ, ಚಿಕ್ಕ ಮಗುವಿಂದ ಹಿಡಿದು ವೃದ್ಧಾಪ್ಯದವರೆಗೂ ಪ್ರತಿಯೊಬ್ಬರೂ ಮಾಡುವಂತಹ ಒಂದು ಜಪ, ಈ ಎಲ್ಲ ಕೆಲಸಗಳಲ್ಲೂ ಅನುಕೂಲವಾಗುವಂತಹ ಜಪ. ಅಂತಹ ಜಪವನ್ನು ಮಾಡಿ ನಿಮ್ಮ ಜೀವನದಲ್ಲಿ ವಿಶೇಷ ಅನುಕೂಲಗಳನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಬಹಳ ಸರಳ ಪರಿಹಾರ ಇದೆ. ಅಂತಹ ಒಂದು ಪರಿಹಾರವನ್ನು ಮಾಡಿ ಈ ಎಲ್ಲ ಕೆಲಸಗಳಲ್ಲೂ ಅನುಕೂಲ ಮಾಡಿಕೊಳ್ತಾ ಹೋಗಿ. ಪ್ರತಿ ದಿವಸವೂ ಕೂಡ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ತಾಮ್ರದ ಚೆಂಬು, ಒಂದು ತಾಮ್ರ ಚೆಂಬಲ್ಲಿ ನೀರಿಟ್ಕೊಳ್ಳಿ. ನೀರಿಟ್ಕೊಂಡು ದೇವರ ಪೂಜೆ ಎಲ್ಲ ಆದಮೇಲೆ ಆ ಚೆಂಬಿನ ನೀರಿನಲ್ಲಿ ನೀವು ವಿಶೇಷವಾಗಿರ್ತಕ್ಕಂಥ ಒಂದು ಜಪವನ್ನು ಮಾಡಿ ತುಳಸಿ ಗಿಡಕ್ಕೆ ಆ ನೀರನ್ನು ಹಾಕುವಂಥದ್ದು. ಯಾವ ಜಪ ಅಂತ ಹೇಳಿದ್ರೆ ಆದಿತ್ಯ ಜಪ. ಆದಿತ್ಯ ಅಂದರೆ ಸೂರ್ಯನ ಜಪ. ಆದಿತ್ಯ ಅಂತ ಹೇಳ್ತೀವಿ, ಸೂರ್ಯ ಅಂತ ಹೇಳ್ತೀವಿ, ರವಿ ಅಂತ ಹೇಳ್ತೀವಿ, ಭಾಸ್ಕರ ಅಂತ ಹೇಳ್ತೀವಿ, ಅರ್ಕ ಅಂತ ಹೇಳ್ತೀವಿ. ಬಹಳಷ್ಟು ಹೆಸರುಗಳು ಈ ಸೂರ್ಯನಿಗಿದೆ. ನಮಗೆ ಪ್ರತ್ಯಕ್ಷವಾಗಿರ್ತಕ್ಕಂಥ ದೇವರು ಯಾರು? ಸೂರ್ಯ. ಅಂತಹ ಸೂರ್ಯನ ಒಂದು ಜಪವನ್ನು ಮಾಡಿ ಅನುಕೂಲವನ್ನು ಪಡ್ಕೊಳ್ಳುವಂಥದ್ದು ನಮ್ಮಗಳ ಕರ್ತವ್ಯ. ಒಂದು ತಾಮ್ರದ ಚೆಂಬಿನಲ್ಲಿ ನೀರಿಟ್ಕೊಂಡು ಮುಂದೆ ಕೂತ್ಕೊಂಡು ಓಂ ಗೃಣಿ ಸೂರ್ಯ ಆದಿತ್ಯಾಯ ನಮಃ, ಓಂ ರಾಮ್ ಹ್ರೀಂ ರೌಂ ಸಹ ಸೂರ್ಯಾಯ ನಮಃ, ಅಥವಾ ಓಂ ರಾಮ್ ಹ್ರೀಂ ರೌಂ ಸಹ ಭಾಸ್ಕರಾಯ ನಮಃ. ಹೀಗೆ ನೀವು ಜಪವನ್ನು ಪ್ರಾರಂಭ ಮಾಡಿ ಪ್ರತಿದಿನವೂ ಕೂಡ ಈ ಜಪವನ್ನು ಮಾಡ್ತಾ ಹೋಗಿ. 108ರಂತೆ ಜಪವನ್ನು ಮಾಡಿ. 108 ದೊಡ್ಡ ಕಷ್ಟ ಅಲ್ಲ, ಬರೀ ಒಂದು 5ರಿಂದ 10 ನಿಮಿಷದೊಳಗಡೆ ಈ ಜಪ ಮುಗಿಯುತ್ತೆ. ಆ ಜಪ ಮುಗಿದ ಮೇಲೆ ನೀವು ಮುಂದೆ ಇಟ್ಕೊಂಡಿರ್ತಕ್ಕಂಥ ನೀರಿದೆಯಲ್ಲ, ಅದನ್ನು ತುಳಸಿ ಗಿಡ ಮತ್ತು ಯಾವುದಾದ್ರು ಒಳ್ಳೆ ಗಿಡಗಳಿದ್ರೆ ಅದಕ್ಕೆ ಹಾಕಿ ಸೂರ್ಯನಿಗೆ ನಮಸ್ಕಾರವನ್ನು ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಹೊಸ ಬೆಳಕು, ಹೊಸ ಕಾಂತಿ, ಹೊಸ ಒಂದು ಅನುಕೂಲಗಳು ಪ್ರಾರಂಭವಾಗುತ್ತೆ. ನಮಸ್ಕಾರ.